ಸೊ ಹಾಗಾಗಿ ಬಹಳ ಕಾನ್ಫಿಡೆನ್ಸ್ ನಲ್ಲಿ ಅವರು ಹೇಳ್ತಾ ಇದ್ರು 5 ಅಭ್ಯರ್ಥಿಗಳು ಗೆಲ್ತಾರೆ ಅಂತ. ಪರಿಷತ್ನಲ್ಲಿ 5 ಸ್ಥಾನ ಗೆಲ್ಲೋದಕ್ಕೆ ಕಾಂಗ್ರೆಸ್ ತನ್ನದೇ ಆದಂತಹ ರಣತಂತ್ರಗಳನ್ನು ಮಾಡ್ತಾರೆ. 5 ಸ್ಥಾನಗಳನ್ನ ಗೆಲ್ಲಲು ಪಣ ತೊಟ್ಟಿರುವಂತಹ ಸಿಎಂ ಡಿಕೆ ಶಿವಕುಮಾರ್ 5 ಅಭ್ಯರ್ಥಿಗಳಿಗೆ 5 ಪ್ರತ್ಯೇಕವಾದಂತಹ ಬಸ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಈಗಾಗಲೇ ಯಾವ ಶಾಸಕರು ಯಾರ ಪರ ಮತ ಚಲಾಯಿಸಬೇಕು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ. ಇವತ್ತು ಅಭ್ಯರ್ಥಿಗಳ ಜೊತೆಯೇ ತೆರಳುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಕೂಡ ಮಾಡಿದೆ. ಯಾವ ಅಭ್ಯರ್ಥಿಗೆ ಯಾವ ನಾಯಕರುಗಳು ಓಟ್ ಹಾಕಬೇಕು ಅನ್ನೋದು ಈಗ ತೀರ್ಮಾನ ಆಗಿದೆ. ಅವರು ಅದೇ ಬಸ್ನಲ್ಲಿ ಹೋಗೋದು. 5 ಪ್ರತ್ಯೇಕವಾದಂತಹ ಬಸ್ ವ್ಯವಸ್ಥೆ, ಯಾವ ಶಾಸಕರುಗಳು ಯಾರ ಪರ ಮತ ಚಲಾಯಿಸಬೇಕು ಅನ್ನುವ ನಿರ್ಧಾರ ಕೂಡ ಆದಂತಿದೆ. ಅಭ್ಯರ್ಥಿಗಳ ಜೊತೆನೇ ತೆರಳುವುದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿ ರೆಸಾರ್ಟ್ನಿಂದ ನೇರವಾಗಿ ಅಲ್ಲಿಂದ ಬರೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಅಡ್ಡ ಮತದಾನ ಸುಲಭವಾಗಿ ಪತ್ತೆ ಹಚ್ಚೋದಕ್ಕೆ ಪ್ಲಾನ್ ಡಿಕೆ ಶಿವಕುಮಾರ್ ಅವರ ಕಡೆಯಿಂದ. ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು, ಹಾಗಾಗಿಯೇ ಪ್ರತ್ಯೇಕ ಬಸ್ಗಳಲ್ಲಿ ಕರೆದೊಯ್ಯಲು ಪ್ಲಾನ್ ಮಾಡಲಾಗಿದೆ. ಅಂದ್ರೆ ಎಲ್ಲ ಮುತುವರ್ಜಿಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ವಹಿಸಿಕೊಂಡಿದ್ದಾರೆ. ಏನೇನು ಬೇಕು ವ್ಯವಸ್ಥೆಗಳು, ಆ ಎಲ್ಲ ವ್ಯವಸ್ಥೆಗಳನ್ನ ಮಾಡಿಕೊಂಡಿರೋ. ಮತ್ತೊಂದು ಕಡೆ ಜೆಡಿಎಸ್ನ ಪ್ರಮುಖ ನಾಯಕರುಗಳನ್ನ, ಅಂದ್ರೆ ಯಾರೆಲ್ಲ ಅಸಮಾಧಾನಿತರಿದ್ದಾರೆ ಮತ್ತು ಜಮೀರ್ ಅಹಮದ್ ಖಾನ್ ಅವರ ಜೊತೆಯಲ್ಲಿ ಒಡನಾಟದಲ್ಲಿದ್ದಾರೆ ಅಂಥವರನ್ನ ಸೆಳೆದುಕೊಳ್ಳೋದಕ್ಕೆ ಜಮೀರ್ ಅವರಿಗೆ ಟಾಸ್ಕ್ ಅನ್ನು ಕೂಡ ಕೊಡಲಾಗಿದೆ ಅನ್ನೋ ಮಾಹಿತಿಗಳಿದೆ. ಜೆಡಿಎಸ್ನಿಂದ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ಮತ್ತೊಂದು ಕಡೆ ಜೆಡಿಎಸ್ ಶಾಸಕರು ದೇವನಹಳ್ಳಿಯ ರೆಸಾರ್ಟ್ಗೆ ಈಗಾಗಲೇ ಶಿಫ್ಟ್ ಆಗಿದ್ದಾರೆ. 18 ಶಾಸಕರ ಸಂಖ್ಯಾಬಲವನ್ನು ಹೊಂದಿರುವಂತಹ ಜೆಡಿಎಸ್ ಖಾಸಗಿ ರೆಸಾರ್ಟ್ನಲ್ಲಿ ಈಗಾಗಲೇ 20 ರೂಮ್ ಬುಕ್ ಆಗಿದೆ. ಜೆಡಿಎಸ್ನಿಂದಲೂ ಕೂಡ ರೆಸಾರ್ಟ್ ರಾಜಕೀಯ ಗರಿಗೆದರಿದೆ. ಒಂದು ಕಡೆ ಕಾಂಗ್ರೆಸ್, ಮತ್ತೊಂದು ಕಡೆ ಜೆಡಿಎಸ್. ಆ 7ನೇ ಅಭ್ಯರ್ಥಿ ಗೆಲ್ಲಿಸಿಕೊಂಡು ಬರೋದಕ್ಕೆ ನಡೀತಾ ಇರುವಂತಹ ಸರ್ಕಸ್ ಇದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಧ್ಯದಲ್ಲಿ. ಈಗ ಜೆಡಿಎಸ್ನಿಂದಲೂ ಕೂಡ ರೆಸಾರ್ಟ್ ರಾಜಕೀಯ ಶುರುವಾಗಿದೆ. ದೇವನಹಳ್ಳಿಯ ರೆಸಾರ್ಟ್ಗೆ ಶಿಫ್ಟ್ ಆಗಿದ್ದಾರೆ ಜೆಡಿಎಸ್ನ ಎಲ್ಲ ನಾಯಕರುಗಳು. ಖಾಸಗಿ ರೆಸಾರ್ಟ್ನಲ್ಲಿ ಈಗಾಗಲೇ 16 ರೂಮ್ ಬುಕ್ ಆಗಿದ್ದಾವೆ. ಸಂಜೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕೂಡ ರೆಸಾರ್ಟ್ಗೆ ಬರುವಂತಹ ಸಾಧ್ಯತೆಗಳಿದೆ. ಅಲ್ಲಿ ಈ ಬಗ್ಗೆ ಚರ್ಚೆ ಆಗತ್ತೆ. ತಮ್ಮ ಶಾಸಕರ ಆಪರೇಷನ್ ತಡೆಯಲು ಜೆಡಿಎಸ್ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಂಡಿದೆ. ಈ ಬಗ್ಗೆ ಮಾತನಾಡ್ತಾ ಇದ್ರು ಎಚ್.ಡಿ. ಕುಮಾರಸ್ವಾಮಿ. ನಮ್ಮ ಓಟ್ಗಳು ಬೇರೆ ಕಡೆ ಹರಿದು ಹಂಚಿ ಹೋಗಬಾರದು, ಅದಕ್ಕಾಗಿ ನಾವು ಅಭ್ಯರ್ಥಿಯನ್ನು ಹಾಕಿದ್ದಷ್ಟೇ ಅಂತ ಹೇಳ್ತಾ ಇದ್ರು. ಬಟ್ ತೆರೆಮರೆಯಲ್ಲಿ ತಮ್ಮ ಅಭ್ಯರ್ಥಿ ಗೆಲುವಿಗಾಗಿ ಎಲ್ಲ ರೀತಿಯ ಪ್ಲಾನ್ ಸರ್ಕಸ್ ನಡೀತಾ ಇದೆ ಜೆಡಿಎಸ್ ಕಡೆಯಿಂದಲೂ ಕೂಡ. ಬಿಜೆಪಿ ಹೆಚ್ಚುವರಿಯಾಗಿ ಉಳಿಯುವಂತಹ 6 ಓಟ್ಗಳು ಜೆಡಿಎಸ್ಗೆ ಸಹಜವಾಗಿ ಬೀಳುತ್ತೆ. ಅದಾದ ನಂತರದಲ್ಲಿ ಇನ್ನೂ ಅಗತ್ಯತೆ ಬೀಳುವಂತಹ ಓಟ್ಗಳಿಗಾಗಿ ಜೆಡಿಎಸ್ ನಾನಾ ರೀತಿಯಾದಂತಹ ಪ್ಲಾನ್ಗಳನ್ನು ಮಾಡ್ತಾ ಇದೆ. ಬಿಜೆಪಿಗಿರುವಂತಹ ಸಂಖ್ಯಾಬಲದ ಮೇಲೆ 2 ಪರಿಷತ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿಕೊಂಡು ಬರಲಾಗತ್ತೆ. ಬಾಕಿ ಉಳಿಯುವಂತಹ ಹೆಚ್ಚುವರಿ 6 ಮತಗಳು ಸಹಜವಾಗಿ ಜೆಡಿಎಸ್ಗೆ ಬೀಳುತ್ತೆ. ಅಲ್ಲಿಂದ ಮತ್ತೆ ಒಂದಿಷ್ಟು ಮತಗಳ ಅಂತರ ಅಗತ್ಯತೆ ಜೆಡಿಎಸ್ಗೆ ಬೀಳುತ್ತೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ರೆಸಾರ್ಟ್ ರಾಜಕೀಯ ಬಹಳ ಜೋರಾಗಿದೆ. ನಾಳೆ ಬೆಳಿಗ್ಗೆ ಒಂದು ಏನಾಗುತ್ತೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿರುವಂಥದ್ದು. 6 ಜನರ ಒಂದು ಕ್ಲಿಯರೆನ್ಸ್ ಸಿಗ್ತಾ ಇದೆ, ಕ್ಲಿಯರ್ ಪಿಕ್ಚರ್ ಇದೆ. ಆ ಒಂದು ಸ್ಥಾನಕ್ಕೆ ಬಹಳ ಪೈಪೋಟಿ ನಡೀತಾ ಇರೋದು. ಖಂಡಿತವಾಗ್ಲೂ ಅರುಣ್, ಈಗಾಗಲೇ ನೀವು ಹೇಳಿದಂಗೆ 6 ಸ್ಥಾನಗಳಿಗೆ ಸಲೀಸಾಗಿ ಚುನಾವಣೆ ನಡೆಯುತ್ತೆ. ಅವರು 6 ಅಭ್ಯರ್ಥಿಗಳು ಕೂಡ ಗೆಲುವನ್ನು ಸಾಧಿಸ್ತಾರೆ. ಆದರೆ ಕೊನೆಯ 7 ಅಭ್ಯರ್ಥಿಯ ಸ್ಥಾನ ಅತ್ಯಂತ ಕುತೂಹಲ ಮತ್ತು ಮಹತ್ವನ ಪಡ್ಕೊಂಡಿರುವಂಥದ್ದು. ಹಾಗಾಗಿನೇ ಕಾಂಗ್ರೆಸ್ನ ನಾಯಕರು ಈಗಾಗಲೇ ತಮ್ಮ ಶಾಸಕರನ್ನ 2 ದಿನಗಳ ಮುಂಚಿತವಾಗಿಯೇ ರೆಸಾರ್ಟ್ಗೆ ಶಿಫ್ಟನ್ನು ಮಾಡಿರುವಂಥದ್ದು. ಅಲ್ಲೂ ಕೂಡ ಶಾಸಕರಿಗೆ 2 ದಿನಗಳಿಂದ ಮತಪಾಠವನ್ನು ಕೂಡ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಿರುವಂಥದ್ದು. ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್. ಯಾಕಂದ್ರೆ ಹೊಸದಾಗಿ ಕಾಂಗ್ರೆಸ್ ಶಾಸಕರು ಕೂಡ ಗೆದ್ದಿದ್ದಾರೆ. ಏನಾದರೂ ಅಲ್ಪ ಸ್ವಲ್ಪ ಏನಾದರೂ ಮತ ವ್ಯತ್ಯಾಸ ಆದಲ್ಲಿ ಇಲ್ಲೊಂದು ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಸೋಲಾಗುವಂತ ಸಾಧ್ಯತೆ ಇದೆ. ಆ ಕಾರಣಕ್ಕೋಸ್ಕರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಒಂದಷ್ಟು ಎಚ್ಚರಿಕೆಯ ತಂತ್ರಗಾರಿಕೆಯನ್ನು ಈಗಾಗಲೇ ಮಾಡಿರುವಂಥದ್ದು. ಈಗಾಗಲೇ ಎಲ್ಲೊಂದು ಕಡೆ 5 ಬಸ್ಗಳನ್ನ ವ್ಯವಸ್ಥೆಯನ್ನ ಕಾಂಗ್ರೆಸ್ ಶಾಸಕರನ್ನ ಕರೆದುಕೊಂಡು ಬರುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥದ್ದು. ಈಗಾಗಲೇ ಕಾಂಗ್ರೆಸ್ನಿಂದ 5 ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಮಾಡಿರುವಂಥದ್ದು. 5 ಅಭ್ಯರ್ಥಿಗಳು ಕೂಡ ಪ್ರತ್ಯೇಕವಾದಂತಹ 5 ಬಸ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಒಬ್ಬೊಬ್ಬ ಅಭ್ಯರ್ಥಿಗೂ ಕೂಡ ಒಂದೊಂದು ಅಲ್ಲಿಗೆ 28, 29 ಶಾಸಕರು ಜೊತೆಗೂಡಿ ಆ ಅಭ್ಯರ್ಥಿ ಜೊತೆಗೆ ಬಂದು ಅಲ್ಲಿ ಮತದಾನ ಮಾಡುವಂತ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಪ್ರಕ್ರಿಯೆಯನ್ನು ಮಾಡಿರುವಂಥದ್ದು. ಒಂದು ವೇಳೆ ಏನಾದರೂ ಯಾವುದೇ ಶಾಸಕರು ಕೂಡ ಅತ್ತ ಇತ್ತ ಮತವನ್ನು ಹಾಕದಾದ್ಮೇಲೆ ಅಥವಾ ಅಡ್ಡ
ಮತದಾನ ಮಾಡಿದೆ ಆದಲ್ಲಿ ಒಂದು ರೀತಿ ಗೊತ್ತಾಗುವಂಥದ್ದಕ್ಕೂ ಕೂಡ ಕಾರಣ ಆಗುತ್ತೆ. ಆ ಕಾರಣಕ್ಕೋಸ್ಕರವಾಗಿ ಇದೆಲ್ಲ ಎಚ್ಚರಿಕೆಯ ಕ್ರಮಗಳ ಮುಖಾಂತರವಾಗಿಯೇ ತಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಈಗಾಗಲೇ ಕಾಂಗ್ರೆಸ್ನ 5 ಅಭ್ಯರ್ಥಿಗಳು ಕೂಡ ಕಣಕ್ಕಿಳಿದಿರುವಂಥದ್ದು, 4 ಅಭ್ಯರ್ಥಿಗಳು ಕೂಡ ಗೆಲುವನ್ನು ಸಾಧಿಸ್ತಾರೆ. ಆದರೆ ಕೊನೆಯ ಅಭ್ಯರ್ಥಿ ಆಗಿರ್ತಕ್ಕಂಥ ವಿನಯ್ ಕಾರ್ತಿಕ್ರನ್ನ ಗೆಲ್ಲಿಸಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಡಿ.ಕೆ. ಶಿವಕುಮಾರ್ ಅವರು ಈ ರೀತಿಯಾದಂಥ ತಂತ್ರಗಾರಿಕೆಯನ್ನು ಮಾಡಿರುವಂಥದ್ದು. ಅಂದರೆ 5 ಅಭ್ಯರ್ಥಿಗಳು ಕೂಡ ಪ್ರತ್ಯೇಕ 5 ಬಸ್ಗಳ ವ್ಯವಸ್ಥೆ ಮಾಡಿ ಅಲ್ಲಿ 28-29 ಶಾಸಕರನ್ನ ಅವ್ರ ಜೊತೆಗೆ ಒಟ್ಟಿಗೆ ಕಳಿಸಿ ರೆಸಾರ್ಟ್ನಿಂದ ಸೀದಾ ವಿಧಾನಸೌಧಕ್ಕೆ ಬಂದು ವಿಧಾನಸೌಧದಲ್ಲಿ ಅಭ್ಯರ್ಥಿ ಜೊತೆಗೆ ಬಂದು ಯಾರು ಅಭ್ಯರ್ಥಿ ಸೂಚನೆ ಕೊಟ್ಟಿರ್ತಾರೆ ಆ ಅಭ್ಯರ್ಥಿ ಪರವಾಗಿನೇ ಆ ಎಲ್ಲ ಶಾಸಕರು ಕೂಡ ಮತದಾನ ಮಾಡುವಂತ ಕೂಡ ಈಗಾಗಲೇ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂಥದ್ದು. ಆ ಮುಖಾಂತರವಾಗಿ ಯಾವುದೇ ಒಂದು ಮತಗಳು ಕೂಡ ಅಲ್ಲಿ ಇಲ್ಲಿ ಕೂಡ ಕದಲದ ರೀತಿಯಾಗಿ ರಾಜ್ಯ ಕಾಂಗ್ರೆಸ್ ನಾಯಕರು ಎಚ್ಚರಿಕೆ ಕ್ರಮವನ್ನು ವಹಿಸಿರುವಂಥದ್ದು. ಇಲ್ಲ ಒಂದು ಕಡೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಒಂದಷ್ಟು ಪ್ಲಾನ್ ಅನ್ನ, ಅಂದ್ರೆ 2ನೇ ಪ್ರಾಶಸ್ತ್ಯದ ಮತಗಳು ಸಿಗಬಹುದು, ಆ ಒಂದು ಲೆಕ್ಕಾಚಾರದ ಆಧಾರದ ಮೇಲೆ 5ನೇ ಅಭ್ಯರ್ಥಿ ಸಲೀಸಾಗಿ ಗೆಲ್ಬಹುದು ಅನ್ನೋದು ಕೂಡ ಲೆಕ್ಕಾಚಾರನ ಹಾಕೊಂಡಿದ್ದಾರೆ. ಮತ್ತೊಂದು ಕಡೆ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೂ ಕೂಡ JDS-ನ ಕೆಲ ಶಾಸಕರನ್ನ ಸಂಪರ್ಕ ಮಾಡೋದ್ರ ಮುಖಾಂತರವಾಗಿ ಅವರಿಂದನೂ ಕೂಡ ಮತ ಹಾಕಿಸುವಂತ ಕೂಡ ಈಗಾಗಲೇ ಕಾಂಗ್ರೆಸ್ ನಾಯಕರು ತಂತ್ರಗಾರಿಕೆಯನ್ನು ಮಾಡಿದರೆ. ಈ ಒಂದು ತಂತ್ರಗಾರಿಕೆಯನ್ನು ತಿಳಿದೇನೆ ಈಗ ಕೇಂದ್ರ ಸಚಿವರಾಗಿರ್ತಕ್ಕಂಥ H.D. ಕುಮಾರಸ್ವಾಮಿ ಅವರು ಕೂಡ ತಮ್ಮ ಪಕ್ಷದ ಶಾಸಕರನ್ನ ಇಲ್ಲೊಂದು ಕಡೆ ಭದ್ರವಾಗಿ ಇಟ್ಕೊಳ್ಳುವಂತ ಕಾರಣಕ್ಕೋಸ್ಕರವಾಗಿಯೇ ಅವರ ಅಭ್ಯರ್ಥಿನ ನಾಗರಾಜ್ ಅವರನ್ನ ಕಣಕ್ಕಿಳಿಸಿರುವಂಥದ್ದು. ಅಂದ್ರೆ 18 ಜನ ಶಾಸಕರು ಕೂಡ ನಮ್ಮ ಪಕ್ಷದ ಪರವಾಗಿದ್ದಾರಾ, ಅಭ್ಯರ್ಥಿ ಪರವಾಗಿ ಮತವನ್ನು ಹಾಕಿದಾರಾ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿಯೇ ಈಗಾಗಲೇ ಕುಮಾರಸ್ವಾಮಿ ಅವರು ತಮ್ಮ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿರುವಂಥದ್ದು. ಒಂದು ವೇಳೆ ಏನಾದರೂ ಕುಮಾರಸ್ವಾಮಿ ಅವರು ಕೂಡ ಅಂದ್ರೆ ಈಗಾಗಲೇ ಕಾಂಗ್ರೆಸ್ನ ಅಸಮಾಧಾನಿತ ಶಾಸಕರನ್ನು ಕೂಡ ಸಂಪರ್ಕವನ್ನು ಮಾಡಿದರೆ ಕೂಡ ಹೇಳಲಾಗ್ತಾ ಇದೆ. ಆದರೆ ಸ್ಪಷ್ಟವಾದಂತಹ ಮಾಹಿತಿ ಇಲ್ಲ. ಆದರೆ ನಾಳೆ ನಡೆಯುವಂತಹ ಒಂದು ಮತದಾನ ಸಂದರ್ಭದಲ್ಲಿ ಕೆಲವೊಂದು ಕಡೆ ಅಸಮಾಧಾನಿತ ಶಾಸಕರಾಗಿರ್ಬೋದು, ಮಂತ್ರಿ ಸ್ಥಾನ ಸಿಗದೇ ಇರತಕ್ಕಂಥ ಶಾಸಕರಾಗಿರ್ಬೋದು, ಮತ್ತೊಂದು ಕಡೆ ರೆಬೆಲ್ ಆಗಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಕೂಡ ತಮ್ಮ ನಡೆಯನ್ನ ತೋರ್ಬೋದಾಗಿದೆ. ಅಂದ್ರೆ ಅಡ್ಡ ಮತದಾನವನ್ನ ಮಾಡುವಂತ ಸಾಧ್ಯತೆ ಕೂಡ ಇದೆ. ಆ ಕಾರಣಕ್ಕೋಸ್ಕರವಾಗಿಯೇ ಇದನ್ನೆಲ್ಲ ಅರ್ಥಿರ್ತಕ್ಕಂಥ ರಾಜ್ಯ ಕಾಂಗ್ರೆಸ್ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಮತಗಳು ಅಲ್ಲಿ ಇಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕೋಸ್ಕರವಾಗಿ 5 ಅಭ್ಯರ್ಥಿಗಳು ಕೂಡ ಗೆಲ್ಲಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಈ ರೀತಿಯಿಂದ ವ್ಯವಸ್ಥೆಯನ್ನು ಮಾಡೋದ್ರ ಮುಖಾಂತರವಾಗಿ ಇಲ್ಲ ಒಂದು ಕಡೆ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಕಾಂಗ್ರೆಸ್ ಶಾಸಕರ ಮುಖಾಂತರವಾಗಿ ಅಭ್ಯರ್ಥಿನ ಗೆಲ್ಲಿಸೋದಕ್ಕೆ ಈ ರೀತಿಯ ತಂತ್ರಗಾರಿಕೆಯನ್ನು ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡಿರುವಂತದ್ದು. ಅರುಣ್, ಥ್ಯಾಂಕ್ ಯು.